ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ, ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ, ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಈವಕ ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಈವಕ ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ. ಮಾಯೇ 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 ಮಾಯೇ.
ಜಯಂತ್ಯುತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು ಇವರನ್ನು ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಿಂದ ಬರಬೇಕು. ನಮ್ಮ ಸಚಿವರು ಕೂಡ ಬರಬೇಕು. ಹಾಗೆ ಇಂದಿನ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿರುವ ಶ್ರೀ ರಾಜೇಂದ್ರ ಚೋಳರ್ IAS ಆಯುಕ್ತರು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನ ವೇದಿಕೆಗೆ ಕರೆತರಬೇಕು. ಸನ್ಮಾನ್ಯ ಆಯುಕ್ತರು ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ ಅಣ್ಣ ಅರವಿಂದ ಛತ್ರಿ ಅವರು ಅಧ್ಯಕ್ಷರು ಬಸವ ಸಮಿತಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮನದಲ್ಲಿ ಹೊಳೆದರೆ ಘನ ಮಹಿಮಾ ನಿಮ್ಮ ಚರಣರ ಪಾದದಾನೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾನೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾನೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾನೆ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣಂಗೆ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಮನ್ಮಥನ ಕಾಯದಲ್ಲಿ ನೀನಲ್ಲದೆ, ಮನ್ಮಥನ ಕಾಯದಲ್ಲಿ ನೀನಲ್ಲದೆ ಮಕ್ಕಳಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣನಿಗೆ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಮನವ ಬೇಡಿದಡಿವೆ ಮನವ ಬೇಡಿದಡಿವೆ. ಶರಣಾರ್ಥಿಗಳು ಅವಕಾಶ ಸಮಿತಿ ಬಸವ ಸಮಿತಿ ಪದಾಧಿಕಾರಿ ಪೂರ್ವಕವಾದಂತಹ ಶ್ರೀಮತಿ ಅರುಣಾ ಚಂದ್ರಶೇಖರ್ ತಂಡದವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ, ದಯೆಯನ್ನೇ ಧರ್ಮವನ್ನಾಗಿ ಮಾಡಿಕೊಂಡ ವಿಶ್ವದ ಅಣ್ಣ ಬಸವಣ್ಣನ ಒಂದು ಬಸವಗೀತೆ ಧ್ವನಿ ಮುದ್ರಿಕೆಯನ್ನು ಹಾಕುವುದರ ಮೂಲಕ ಇದೀಗ ಮತ್ತೊಮ್ಮೆ ಪ್ರಾರ್ಥನೆ ಆರಂಭ ಆಗ್ತಾ ಇದೆ. ओंकारोद्भव जड़ चेतन में समरस भाव जगाने वाले, सब जन हिताय सब जन सुखाय श्रम संस्कृति को लाने वाले। शरणों के शरण श्री बसवेश महा, श्री बसवेश महा। दीन दलित में निज अभिमान
ईमान जगाने वाले, स्त्रियों को सम सम्मान दिलाने वाले, अंतरंग बहिरंग शुद्ध कर लिंगांग समरस दर्शाने वाले, शरणों के शरण श्री बसवेश महान, श्री बसवेश महान। अनुभाव संसद में सम समाज रच कर, समता कायक भक्ति का संदेश सुना, लोकानुभव में शिवानुभव का जग को दर्शन कराने वाले, शरणों के शरण श्री बसवेश महान, श्री बसवेश महान। ज्योति जलाकर अंध अज्ञतम हर, वचनामृत घन अविरल बरसाने वाले, शरणों के शरण श्री बसवेश महान, श्री बसवेश महान। जय हो, जय हो, जय हो, जय हो। ಇದುವರೆಗೂ ಎಲ್ಲರೂ ಕೂಡ ಎದ್ದು ನಿಂತು ಕದಲಿನಿಂದ ನಮ್ಮ ಬಸವ ಗೀತೆಯನ್ನು ಆಲಿಸಿದ್ದೀರಾ. ತಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಸ್ವಾಗತದ ಕಾರ್ಯಕ್ರಮಕ್ಕೆ ಹೋಗೋಣ. ಏನು ಬಂದಿರಿ ಹದುಳವಿದ್ದರೆ ಎಂದರೆ ನಿಮ್ಮ ಮನಸ್ಸಲ್ಲಿ ಹಾರಿ ಹೋದೆ ಎಂದು ಕೇಳಿದ್ದಾರೆ ನಮ್ಮ ಬಸವಣ್ಣನವರು. ಅತಿಥಿ ಜಗತ್ತು ಕಂಡ ವಿಶ್ವದ ವಿಸ್ಮಯ ವಿಭೂತಿ ಪುರುಷ ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಸಮಸ್ತ ಬಸವ ಸಮಿತಿಯ ವತಿಯಿಂದ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ ಅವರು, ಕಾರ್ಲ್ ಮಾರ್ಕ್ಸ್, ರಾಮ್ ಮನೋಹರ್ ಲೋಹಿಯಾ ಮುಂತಾದವರ ಕೊಡುಗೆ ನೆನಪು ಮಾಡಿಕೊಳ್ಳುವಂಥದ್ದು. ಧರ್ಮಕ್ಕೆ ಚಾಲನೆಯನ್ನು, ಸಮಾಜಕ್ಕೆ ಸಮಾನತೆಯನ್ನ, ಬದುಕಿಗೆ ಭರವಸೆಯನ್ನ, ಭಾಷೆಗೆ ದೇಶೀಯತೆಯನ್ನ ಒಂದು ಸರಳ ಕನ್ನಡದಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ವಚನ ಸಾಹಿತ್ಯದ ಮೂಲಕ ಬದುಕಿನ ಸಂವಿಧಾನ ಕೊಟ್ಟ ಶರಣರ ಕೊಡುಗೆ ಅದ್ಭುತ ಹಾಗೂ ದೊಡ್ಡ ಸಂದೇಶ ಅಂತ ನಾನಾದ್ರೂ ಭಾವಿಸ್ತೇನೆ. ಬಹುಶಃ ಅದಕ್ಕಾಗಿ ಕುವೆಂಪು ಅವರು ಹೇಳಿದಂಥದ್ದು, ಕಾರ್ತಿಕದ ಕತ್ತಲಲ್ಲಿ ಆಕಾಶ ಬುಟ್ಟಿಯ ದೀಪವಾಗಿ ಬಂದಳಿದ ಬಸವಣ್ಣ ಅಂತ ಹೇಳಿ. ಅಣ್ಣ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ ಎಲ್ಲ ಅತಿಥಿಗಳಿಗೂ ಹಾಗೂ ಗಣ್ಯಮಾನ್ಯರಿಗೂ ಶರಣು ಶರಣಾರ್ಥಿಗಳು. ವೇದಿಕೆಯಲ್ಲಿ ಬರಬೇಕಾದಂತ ಆಗಮಿಸುತ್ತಿದ್ದಾರೆ. ಅವರಿಗೂ ಸಾರು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ, ಹಾಗೆ ಶಿಲ್ಪಾ ರಾಮಲಿಂಗಾರೆಡ್ಡಿಯವರು ಬರ್ತಾ ಇದ್ದಾರೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಅಧಿಕಾರಿಯ ನಿಮಿತ್ತ ಕಾರಣ ಬರಲಾಗ್ತಾ ಇಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಜಯಂತಿಯ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮದಲ್ಲಿ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಓಡೆ ಕೃಷ್ಣ ಅವರನ್ನ ಅಭಿಮಾನಪೂರ್ವಕವಾಗಿ ಬಹಳ ಅಭಿಮಾನದಿಂದ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯಿಂದ ನಾನು ಅವರನ್ನ ಸ್ವಾಗತಿಸುತ್ತೇನೆ. ಹಾಗೆ ಜೀವಮಾನ ಸಾಧನೆ ಪುರಸ್ಕೃತರಾದ ಅಕ್ಕ ಡಾಕ್ಟರ್ ವಿಲಾಸವತಿ ಎಸ್ ಕೂಬಾ ಅವರನ್ನು ಸಹ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಅಭಿನಂದಿಸಿ ಸ್ವಾಗತಿಸುತ್ತೇನೆ. ಬೀದರ್ನ ಕಲಾ ಪ್ರತಿಷ್ಠಾನದ ಮತ್ತು ಕಲೆಗೆ ಅನನ್ಯವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಚ ಪಿ ಸೋಮಶೆಟ್ಟಿ ಅವರು ಅವರಿಗೆ ಅವರ ಸೇವೆಗೆ 1 ಲಕ್ಷ ಗೌರವ ಪುರಸ್ಕೃತಗೊಂಡಿರುತ್ತಾರೆ. ಅವರಿಗೂ ಅಭಿಮಾನದ ಒಂದು ಅಭಿನಂದನೆಗಳನ್ನು ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಬಸವಾದಿ ಶರಣರು ಕಟ್ಟಿದ ಮಾನವ ಧರ್ಮ ವಿಚಾರದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿ ಬಹುಮಾನ ಪುರಸ್ಕಾರ ಹೊಂದಿದವರಿಗೂ ಸ್ವಾಗತವನ್ನು
ಇದೇ ಸಂದರ್ಭದಲ್ಲಿ ಬಸವ ಸಮಿತಿಯ ಕೃತಿಗಳ ಲೋಕಾರ್ಪಣೆಗ ಕೃತಿಗಳನ್ನು ಕೊಟ್ಟಿರುವ ಎಲ್ಲ ಸಾಹಿತ್ಯ ಬಂಧುಗಳಿಗೂ ಸ್ವಾಗತ ಬಯಸುತ್ತೇನೆ. ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಡೋಲಿ ಕುಣಿತದಿಂದ ಮೆರುಗು ತಂದ ಸಹೋದರಿ ಶೈಲಜಾ ಹಾಗೂ ತಂಡದವರಿಗೂ ಅಭಿನಂದಿಸಿ, ವಚನ ಗಾಯನದ ಮೂಲಕ ತಮ್ಮೆಲ್ಲರನ್ನು ರಂಜಿಸಿದ ಸಹೋದರಿ ಅರುಣಾ ಚಂದ್ರಶೇಖರ್ ಹಾಗೂ ತಂಡದವರಿಗೂ ಅಭಿನಂದಿಸುತ್ತೇನೆ. ಮಾಧ್ಯಮ ಮಿತ್ರರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಸವ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ, ಅನುಭವ ಮಂಟಪ, ಕಾಯಕವೇ ಕೈಲಾಸ, ದಾಸೋಹದ ತಳಹದಿಯಲ್ಲಿ ಕಟ್ಟ ಬಯಸುವ ಸಮಾಜ ಇಷ್ಟಲಿಂಗ ಸಮಾಜ, ದೇಹವೇ ದೇಗುಲ, ಅಂತರಂಗ ಬಹಿರಂಗ ಶುದ್ಧಿ, ಸ್ತ್ರೀ ಸಮಾನತೆ, ಜಾತಿ ಪದ್ಧತಿ ನಿರ್ಮೂಲನೆ, ಹೀಗೆ ಬದುಕಿಗೆ ಕೊಟ್ಟ ಆವಿಷ್ಕಾರಗಳನ್ನು ನಾವು ಸ್ವಲ್ಪವಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ನಾವು ಬಸವಣ್ಣನವರ ಹೆಜ್ಜೆಯ ಗುರುತಿನಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಈ ಬಸವ ಜಯಂತಿಯ ಆಚರಣೆಯ ಒಂದು ವಿಚಾರದಲ್ಲಿ ನಾವು ನಡೆದುಕೊಳ್ತೇವೆ ಅನ್ನೋದು ನಿಜವಾಗಿಯೂ ಅರ್ಥಪೂರ್ಣವಾದಂಥ ವಿಚಾರ ಅಂತ ಹೇಳಿ, ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳಿಗೂ, ನಮ್ಮ DR ಪಾಟೀಲ್ ಅವರು ಬಂದಿದ್ದಾರೆ, ಮೋಹನ್ ದೇವ ಆಳ್ವ ಅವರು ಬಂದಿದ್ದಾರೆ, ಷಣ್ಮುಖಪ್ಪ ಅವರು ಬಂದಿದ್ದಾರೆ, ಚಂದ್ರಶೇಖರ್ ಅವರು, ಇನ್ನಿತರ ಅನೇಕ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನ ಪೂರ್ವದ ಧನ್ಯವಾದಗಳು ಹಾಗೂ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸಿದಂತಹ ಉಪಾಧ್ಯಕ್ಷರಾದ ಮಾಜಿ ಸಚಿವರಾದ ಶ್ರೀಮತಿ ರಾಣಿ ಸತೀಶ್ ಅವರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಬಸವ ಸಮಿತಿಯಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಡೀ ರಾಜ್ಯ ಪ್ರಥಮ ಕಾರ್ಯಕ್ರಮವಾಗಿ ಬಸವಣ್ಣನವರಿಗೆ ಅದನ್ನು ಪೂಜೆ ಮಾಡಬಹುದು ಅಂತ ಸಂತೋಷ ಆಯಿತು. ಅವರಿಗೆಲ್ಲರನ್ನ ರಾತ್ರಿ ಸ್ವಾಗತ ಮಾಡಿದ್ದಾರೆ. ಇದು ವಿಶೇಷವಾಗಿ ಗೌರವಪಡಿಸಿದ್ದಕ್ಕೆ ಡಾಕ್ಟರ್ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಮಾಡೋಣ ಅಂತ ಬಸವ ಪತ್ರದಲ್ಲಿ ನಾವು ಅದರ ಬಗ್ಗೆ ಜಾಹೀರಾತು ಕೊಟ್ಟಾಗ 168 ಪ್ರಬಂಧಗಳ ಬಗ್ಗೆ 168 ಪ್ರಬಂಧ ವಿಷಯ ಬಸವಾದಿ ಶರಣರು ಕಟ್ಟಿದ ಮಾನವತಾ ಹೊಸ ದೃಷ್ಟಿಕೋನವನ್ನು ಮಾಡಿದ್ರು. ಮಾನವತಾ ಧರ್ಮದ ಬಗ್ಗೆ ಯಾರು ಮಾತಾಡೋದಿಲ್ಲ ಹೆಚ್ಚಾಗಿ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ 168 ಲೇಖನಗಳ ಬಗ್ಗೆ ಅದರಲ್ಲಿ 5 ಜನ ಲೇಖಕಿಯರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ವಿಶೇಷವಾಗಿ ಅದನ್ನು 2 ಪ್ರಶಸ್ತಿಗಳು ಬೆಳಗಾವಿ ಜಿಲ್ಲೆ ಮಕ್ಕಳೇ ಬರೆದಿದ್ದಾರೆ. ಹಾಗೆ ಮತ್ತು ಎಲ್ಲ ಮೈಸೂರಿನ ಅವರು ಕೂಡ ಎಲ್ಲರೂ ಸನ್ಮಾನ ಮಾಡ್ತಾ ಇದ್ದಾರೆ. ತದನಂತರ ಇವತ್ತಿನ ಪ್ರತಿಮಾ ಲೋಕಾರ್ಪಣೆ 2008ರಲ್ಲಿ ಆರಂಭವಾದ ಈ ಪ್ರಕ್ರಿಯೆ ನೋಡೋದಕ್ಕೆ ಇದು ಅನುವಾದ ಅಂತ ಹೇಳಿ ಎಲ್ಲರೂ 2 ನಿಮಿಷ ಚಪ್ಪಾಳೆ ತಟ್ಟು. ಆದರೆ 2008ರಿಂದ ನಿರಂತರವಾಗಿ ಅದರ ಹಿಂದೆ ನಾವು ಮಾಡಿದವರು ಇದೆಲ್ಲ ನೆನಪುಕೊಳ್ಳಬೇಕು. 8 ಕಂಠ ಬಂದಿದೆ, 8 ಭಾಷೆಗಳು, 38 ಭಾಷೆಗಳಿಗೆ ಈಗಾಗಲೇ ಲೇಖನಗಳಲ್ಲಿ ಈ ವರ್ಷದ ವಿಶೇಷ ಏನಂದ್ರೆ ನಾವು ಚೈನೀಸ್ ಭಾಷೆಗೆ ಬನಾರಸ್ ಯೂನಿವರ್ಸಿಟಿಯಲ್ಲಿ ಸಹಯೋಗ ಮಾಡಿ ಚೈನೀಸ್ ಭಾಷೆ ಲೋಕಾರ್ಪಣೆ ಅಂತ ಹೇಳಿ ಜರ್ಮನ್ ಭಾಷೆಗಳು ಕೂಡ ನಾವು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬರೆದಿದ್ದಾರೆ. ತದನಂತರ ಶಿವನ್ ಮಿಶ್ರಾ ಅಂತ ಹೇಳಿ ಸೆಂಟ್ರಲ್ ಯೂನಿವರ್ಸಿಟಿ ಬೆಂಗಳೂರಿನಿಂದ ಮಾಡಿದ್ದಾರೆ. ತದನಂತರ ಫ್ರೆಂಚ್ ಡಾಕ್ಟರ್ ರವೀಂದ್ರ ಕುಮಾರ್ ಸಿಂಗ್ ಅಂತ ಅವರು ಬನಾರಸ್ ಯೂನಿವರ್ಸಿಟಿಯಿಂದ
ಸ್ಪ್ಯಾನಿಷ್ ಭಾಷೆಯನ್ನು ಈ ಕುಮಾರ್ ಮಂಗಳಂ ಅಂತ ಹೇಳಿ ಸೆಂಟ್ರಲ್ ಯೂನಿವರ್ಸಿಟಿಯವರು ಮೂಲತಃ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಭಾಷೆಯಲ್ಲಿ ಮತ್ತು ಜರ್ಮನಿ ಭಾಷೆಯಲ್ಲಿ ಅವರು ಮುಂದೆ ಪ್ರಥಮ ಬಾರಿ ನೀವು ಇಲ್ಲಿವರೆಗೂ ಜಪಾನ್ ಕೇಳಿರಲಿಕ್ಕಿಲ್ಲ, ಜರ್ಮನಿ ಕೇಳಿರಲಿಕ್ಕಿಲ್ಲ, ವಚನಗಳೇ ಹಾಕಿ ಬರ್ತವೆ ಅನ್ನೋದನ್ನು ಇವತ್ತು ತಮಗೆ ಬಹಳ ವಿಶೇಷವಾದ ಮಾಡಬೇಕಾದ ಕಾರ್ಯ ತುಂಬ ಇದೆ. ಬಸವ ಸಮಿತಿ ಅತ್ಯಂತ ಜವಾಬ್ದಾರಿ ಕೇವಲ ಬಸವಣ್ಣನವರ ದಾರ್ಶನಿಕ ಅನ್ನೋದರ ಹಿನ್ನೆಲೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬಸವನಿಗೆ 2026 ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಿದ್ದಕ್ಕಾಗಿ ಮತ್ತು ಇದೆಲ್ಲ ನಾವು ಇತ್ತೀಚೆಗೆ ಮಾಡಿ ಬಹಳ ಅದ್ಭುತವಾಗಿ 2019 ಕೊರೋನಾ ಬಂದ ದಿನದಿಂದ ನಾವು ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿ ಅಂದಾಜು 3 ಕೋಟಿ ಜನ ನೋಡಿದ್ದಾರೆ. ಬಸವ ಸಮಿತಿ ಆನ್ಲೈನ್ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲ, ಎವ್ರಿಥಿಂಗ್ ಅದನ್ನು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಳಸಬೇಕು. ನಮ್ಮೆಲ್ಲರ ಆಶೀರ್ವಾದ ಬಸವಾದಿ ಸಂಘದ ಆಶೀರ್ವಾದ ಇದ್ದೇ ಇದೆ. ಆದರೆ ನಿಮ್ಮ ಹೃದಯವನ್ನು ಕೂಡ ಬಸವ ಸಮಿತಿ ಬೆಳೆಯಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಅನೇಕ ವರ್ಷಗಳಿಂದ ಅತ್ಯಂತ ದಕ್ಷವಾಗಿ ಸಮರ್ಥವಾಗಿ ಅಧ್ಯಕ್ಷತೆಯನ್ನ ನಡೆಸಿಕೊಂಡು ಬರುತ್ತಿರುವಂತಹ ಹಾಗೂ ಬಸವ ತತ್ವವನ್ನು ಪ್ರಚಾರ ಮಾಡುತ್ತಿರುವಂತಹ ಪ್ರಸಾರ ಮಾಡುತ್ತಿರುವಂತಹ ನಮ್ಮ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದೀಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ. ಇದು ಕಾರ್ಯಕ್ರಮದ ಉದ್ಘಾಟನೆ. ಅದಕ್ಕೂ ಮುಂಚೆ ನಾನು ಒಂದು ಮಾತನಾಡಬೇಕು. 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮೂಲಕ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವವನ್ನು ಕೊಡಮಾಡಿದ ನಮ್ಮ ಅಣ್ಣ ಬಸವಣ್ಣನನ್ನು ವರ್ಣಿಸಲು ಪದಗಳೇ ಸಾಲದು, ಶಬ್ದಗಳಿಗೆ ಅತೀತರು ಅವರು. ಇಂತಹ ಒಂದು ಅಭಿಮಾನವುಳ್ಳ ಕಾರ್ಯವನ್ನ ನಾವು ನಮ್ಮ ಬಸವಣ್ಣನವರು ಮಾಡಿದ್ದನ್ನ ನೋಡಿ ಸಂತೋಷ ಪಡಬೇಕು. ಇದಕ್ಕೆಲ್ಲರೂ ತಾವೆಲ್ಲ ಜೋರಾಗಿ ಒಂದು ಚಪ್ಪಾಳೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆಯನ್ನು ಪುಷ್ಪಾರ್ಚನೆಯ ಮೂಲಕ ನಡೆಸಿಕೊಳ್ಬೇಕಾಗಿ ನಾನು ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಹಾಗೂ ನಮ್ಮ MP ಆಗಿರುವಂತಹ ಶ್ರೀಯುತ ಚಂದ್ರಪ್ಪರವರನ್ನ ಹಾಗೂ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಹಾಗೂ ಎಲ್ಲ ಗಣ್ಯರನ್ನು, ಮಾಜಿ ಸಚಿವರನ್ನ ನಾನು ಕೇಳ್ಕೊಳ್ತೇನೆ. ಅಣ್ಣ ಬಸವಣ್ಣನಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ವಿಶೇಷ ಅಂದರೆ ಸಾಕಷ್ಟು ಭಾಷೆಗಳಲ್ಲಿ, ಅಂದರೆ 7 ಭಾಷೆಗಳಲ್ಲಿ ಇವತ್ತು ನಮ್ಮ ಕನ್ನಡದ ವಚನಗಳು ಭಾಷಾಂತರಿಸಲ್ಪಟ್ಟಿದೆ. ಅದರ ಬಿಡುಗಡೆ ಕೂಡ ಇವತ್ತು ಇರುತ್ತೆ. ಇದೀಗ ಮೊಟ್ಟ ಮೊದಲನೇದಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ.
ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಗೂಡೆ ಪಿ ಕೃಷ್ಣರವರು, ಇವರಿಗೆ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಇವರ ಒಂದು ಪರಿಚಯವನ್ನ ಮಾಡಿಕೊಡಲಿದ್ದಾರೆ ನಮ್ಮ ಹಿರಿಯ ಉಪಾಧ್ಯಕ್ಷರಾದ ಶ್ರೀಯುತ ಪ್ರಭುದೇವ್ ಚಿಟ್ಟೇರಿಯವರು. ಶರಣಾರ್ಥಿಗಳು. ನಾವೆಲ್ಲರೂ ಒಂದು ರಸ್ತೆ ಹೆಸರನ್ನ ತಾವೆಲ್ಲ ನೆನ್ಪಿಟ್ಟಿಲ್ಲ. WH ಹನುಮಂತಪ್ಪ ರಸ್ತೆ ಅಂತ ಬೆಂಗಳೂರಿನ ಬೆಂಗಳೂರು ರಸ್ತೆ ಆಜುಬಾಜುದಲ್ಲಿದೆ. ಬಹುಶಃ ಎಲ್ಲರಿಗೂ ಪರಿಚಯದ WH ಹನುಮಂತಪ್ಪ ಅಂತ. ಆ W ಅನ್ನೋದು ಗೂಡೆ ಹನುಮಂತಪ್ಪ ಅಂತವರ ಮೊಮ್ಮಗನೇ ಗೂಡೆ ಪಿ ಕೃಷ್ಣ ಅವರು. WH ಹನುಮಂತಪ್ಪನವರು ಈ ದೇಶದ ಸ್ವತಂತ್ರ ಸೇನಾನಿಗಳು ಹಾಗೂ ಅವರು ಪಕ್ಷದ ಒಂದು ರಾಜಕಾರಣದಲ್ಲಿ ಅವರು ದೊಡ್ಡ ಸ್ಥಾನಮಾನವನ್ನು ಗಳಿಸಬಹುದಾಗಿತ್ತು. ಆದರೆ ಅವರು ಸೇನಾನಿಯಾಗಿ ಸಮಾಜ ಸೇವಕರಾಗಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರ 5 ಜನ ಮಕ್ಕಳಲ್ಲಿ 2ನೇ ಅವರ ಮಗನಾದ ಕೃಷ್ಣ ಅವರು ಅವರ ಅದೇ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದು ಈಗ ದೊಡ್ಡ ಹೆಸರು ಮಾಡಿ ನಮ್ಮೆಲ್ಲರ ಪ್ರೀತಿ ಪಾತ್ರರಿಗೆ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರ ಕಿರು ಪರಿಚಯ ಮಾಡ್ತಿದ್ದಾಗ, ಯಾಕಂದ್ರೆ ಅವ್ರ ಪರಿಚಯ ತುಂಬಾ ಉದ್ದ ಇದೆ, ಆದ್ರಿಂದ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ದಿನಾಂಕ 1 ಫೆಬ್ರವರಿ 63ರಲ್ಲಿ ಜನಿಸಿದ ನಾಡೋಜ ಡಾಕ್ಟರ್ ಗೂಡೆ ಪಿ ಕೃಷ್ಣರವರು ದೇಶದ ಶ್ರೇಷ್ಠ ಶಿಕ್ಷಣ ತಜ್ಞರು ಹಾಗೂ ಸಮಾಜ ಸುಧಾರಕರು. ಸುದೀರ್ಘ 3 ದಶಕಗಳ ಸಮಾಜ ಸೇವೆಯಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ವಿವೇಕಾನಂದರವರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಸರ್ವರ ಏಳಿಗೆಗಾಗಿ ಅಹರ್ನಿಶಿ ದುಡಿಯುತ್ತಿದ್ದಾರೆ. ಗಾಂಧಿ ಸ್ಮಾರಕ ನಿಧಿ ಹಾಗೂ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಪ್ರಧಾನ ಕಾರ್ಯದರ್ಶಿಗಳಾಗಿ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರಾಗಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಕ್ಷಯರೋಗ ಸಂಸ್ಥೆಗಳಲ್ಲಿ ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಲವು ಕೃತಿಗಳನ್ನು ರಚಿಸಿರುವ ಶ್ರೀಯುತರು ಉತ್ತಮ ವಾಗ್ಮಿಗಳು. MS, PhD, LLM, ML ಉನ್ನತ ಶಿಕ್ಷಣ ಪಡೆದಿರುವ ಶ್ರೀಯುತರು ತಾಂತ್ರಿಕ ಕ್ಷೇತ್ರದ ವೃತ್ತಿಪರ ಸೇವೆಗಾಗಿ ಭಾರತೀಯ ಇಂಜಿನಿಯರ್ಗಳ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಶ್ರೇಷ್ಠ ಇಂಜಿನಿಯರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಹೀಗೆಯೇ ಇಂಗ್ಲೆಂಡಿನ ಇಂಜಿನಿಯರಿಂಗ್ ತಂತ್ರಜ್ಞಾನ ಸಂಸ್ಥೆ ಮತ್ತು ಭಾರತೀಯ ನ್ಯಾಯ ನಿರ್ಣಾಯಕರ ಪರಿಷತ್ ಹಾಗೂ ಕೆನಡಾದ ವಿಶ್ವ ಉತ್ಪಾದನಾ ವಿಜ್ಞಾನ ಅಕಾಡೆಮಿಗಳ ಫೆಲೋಶಿಪ್ ಪಡೆದಿರುವ ಹೆಗ್ಗಳಿಕೆಯ ಶ್ರೀಯುತರಾದ ಶ್ರೀ ಕೃಷ್ಣ ಅವರು. ಕರ್ನಾಟಕ ರೆಡ್ ಕ್ರಾಸ್ ಸೇವಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಯುವ ಪ್ರಶಸ್ತಿ, ಡಾಕ್ಟರ್ MC ಮೋದಿ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರುತ್ತಾರೆ. ವಿಕಲಚೇತನರ ದುರ್ಬಲರ ಸಬಲೀಕರಣಕ್ಕಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕ್ರಿಯಾಶೀಲರಾಗಿ ಮಾಡುತ್ತಾ ಬರುತ್ತಿದ್ದಾರೆ. ಒಟ್ಟಾರೆ ನಾಡು ದೇಶ ಕಂಡ ಹೆಮ್ಮೆಯ ಶಿಕ್ಷಣ ಚಿಂತಕರು, ಸಮಾಜ ಸೇವಕರು ಶ್ರೀ ಕೃಷ್ಣ ಅವರು. ನಾಡೋಜ ಡಾಕ್ಟರ್ ಗೂಡೆ ಪಿ ಕೃಷ್ಣರವರು ಬಸವ ಸಮಿತಿಯ ಆಜೀವ ಸದಸ್ಯರಾಗಿರುವುದು ಹಾಗೂ ಶೇಷಾದ್ರಿಪುರಂನ 22 ವಿದ್ಯಾಲಯಗಳಲ್ಲಿ ಬಸವ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸಕ್ಕೆ ಅವರು ನೀಡುತ್ತಿರುವ ಪ್ರೋತ್ಸಾಹ ಅವಿಸ್ಮರಣೀಯವಾಗಿದೆ. ಅವರ ಬಸವ ಕಾಯಕಕ್ಕಾಗಿ ಶರಣಾರ್ಥಿಗಳು. ಇಂತಹ ಅವಿಸ್ಮರಣೀಯ ಸೇವೆಗೈಯುತ್ತಿರುವ ನಾಡೋಜ ಡಾಕ್ಟರ್ ಗೂಡೆ ಪಿ ಕೃಷ್ಣರವರಿಗೆ ಬಸವ ಸಮಿತಿಯಿಂದ ವಿಶ್ವ ಬಸವ ಜಯಂತಿ 2026ರ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಇನ್ನೊಮ್ಮೆ WH ಹನುಮಂತಪ್ಪ ರಸ್ತೆ ಮೂಲಕ ಹೋದ್ರೆ ಗೂಡೆ ಪಿ ಕೃಷ್ಣ ಅವ್ರನ್ನ ಹೆಸರನ್ನ ತಾವು ನೆನಪಿಸ್ಕೊಳ್ಳಿ. ಗೂಡೆ ಕೃಷ್ಣ ಅವ್ರ ಹೆಸರು ಇದ್ದಾಗ WH ಹನುಮಂತಪ್ಪ ಅವ್ರನ್ನ ನೆನೆಸ್ಕೊಳ್ಳಿ.
ಅವರು ಮಾಡಿದ್ದ ಸತ್ಕಾರ್ಯಕ್ಕಾಗಿ ಇದೀಗ ಡಾಕ್ಟರ್ ಹೂದೇವಿ ಕೃಷ್ಣರವರಿಗೆ ಬಸವ ಸಮಿತಿಯ ಪರವಾಗಿ ಆತ್ಮೀಯ ಸನ್ಮಾನ. ಡಾಕ್ಟರ್ ವಿಲಾಸವತಿ ಸೋಮನಾಥ ಅವರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಬಿ.ಡಿ. ಜತ್ತಿಯವರ ಏಕೈಕ ಸುಪುತ್ರಿ ಮತ್ತು ಅವರ ಅಳಿಯ ನಮ್ಮ ಸೋಮನಾಥ ಅವರು ಬಸವ ಸಮಿತಿಯ ಜೊತೆಗೆ ಮಂಜುನಾಥ್ ಮತವನ್ನು ನಡೆಸಿಕೊಂಡಿದ್ರು ಹಾಗೂ ಬಸವ ಮಂಡಳಿಗೆ ಅವರೇ ಮೊದಲನೇ ದಾನಿಗಳಾಗಿ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. 30 ವರ್ಷಗಳ ಹಿಂದೆ ಸೋಮನಾಥ ಅವರು ಅವರ ಸಂಕ್ಷಿಪ್ತ ಪರಿಚಯ ದಿನಾಂಕ 29/1942 ಜನಿಸಿದ ಡಾಕ್ಟರ್ ವಿಲಾಸವತಿ ಸೋಮನಾಥ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದ ಏಕೈಕ ಡಾಕ್ಟರ್ ಬಿ.ಡಿ. ಜತ್ತಿಯವರು ಮತ್ತು ಶ್ರೀಮತಿ ಸಂಗಮ್ಮ ಬಿ. ಜತ್ತಿ ದಂಪತಿಗಳ ಹಿರಿಯ ಮಗನು. ಇಂಟರ್ಮೀಡಿಯೇಟ್ ವರೆಗೆ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. 2002ರಲ್ಲಿ ಕಲಬುರಗಿ ಬಸವ ಸಮಿತಿ ಶಾಖೆ ಆರಂಭವಾದಾಗ ಹಿರಿಯರ ಒತ್ತಡಕ್ಕೆ ಪಡೆದು ಕಲಬುರಗಿ ಬಸವ ಸಮಿತಿಗೆ ಅಧ್ಯಕ್ಷರಾದರು. ಶರಣ ಮನೆತನ, ಕಾಯಕ, ಜ್ಞಾನ ದಾಸೋಹಕ್ಕೆ ಹೆಸರಾದ ಕಲಬುರಗಿ ಬಸವ ಸಮಿತಿಯನ್ನು ಕಟ್ಟಿ ಬೆಳೆಸಿದ ರೀತಿ ಬೆರಗಾಗಿಸುವಂತಹದ್ದು. ಬಸವ ತತ್ವಗಳ ಆಳವಾದ ಪ್ರಭಾವಕ್ಕೆ ಒಳಗಾಗಿರುವ ಡಾಕ್ಟರ್ ವಿಲಾಸವತಿ ಎಸ್. ಕುಮಾರ್ ಅವರು ಕಲಬುರಗಿ ಬಸವ ಸಮಿತಿಯಲ್ಲಿ ಡಾಕ್ಟರ್ ಬಿ.ಡಿ. ಜತ್ತಿಯವರ ಹೆಸರಿನಲ್ಲಿ ವಚನ ಅಧ್ಯಯನ ಪೀಠ ಆರಂಭಿಸಿ ವಿದ್ಯಾರ್ಥಿಗಳಿಗೆ ವಚನ ತತ್ವಗಳ ಸಂಶೋಧನೆ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ. ಅನುಭವ ಮಂಟಪ ಕಟ್ಟಡ ಕಟ್ಟಿ 2008ರಿಂದ ನಿರಂತರವಾಗಿ ಮಹಾದೇವಿ ಹಬ್ಬಗಳ ಸಮ್ಮೇಳನ ನಡೆಸಿಕೊಂಡು ಬರುತ್ತಿರುವುದು ಸ್ತುತ್ಯಾರ್ಹ ಸಂಗತಿಯಾಗಿದೆ. ಕಲಬುರಗಿ ಬಸವ ಸಮಿತಿ ಅಡಿಯಲ್ಲಿ ಮನೆ ಮನೆಯಲ್ಲೂ ಅರಿವಿನ ಮನೆ ಕಾರ್ಯಕ್ರಮ, ಭಕ್ತಿ ಉಪನ್ಯಾಸ ಕಾರ್ಯಕ್ರಮ, ವಿಚಾರ ಸಂಕಿರಣ, ವಚನ ಕಮ್ಮಟ, ಜೈಲಿನಿಂದ ಜೈಲಿಗೆ ಎಂಬ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕೈದಿಗಳಿಗೆ ಬಸವ ಜಯಂತಿ ಸಂದರ್ಭದಲ್ಲಿ ಶರಣರ ಪುಸ್ತಕಗಳನ್ನು ಉಚಿತವಾಗಿ ನೀಡಿ ಅವರಲ್ಲಿ ಪರಿವರ್ತನೆಯಾಗಲೆಂದು ಮಾಡಿದ ಕಾರ್ಯ ಅನನ್ಯವಾಗಿದೆ. ಜಾತ್ಯತೀತವಾಗಿ ಉಚಿತ ವಿವಾಹಗಳಿಗೆ ಅವಕಾಶ ಕಲ್ಪಿಸಿದ್ದು ಹಾಗೂ ಕಲಬುರಗಿ ಬಸವ ಸಮಿತಿಯ ಡಾಕ್ಟರ್ ಬಿ.ಡಿ. ಜತ್ತಿಯವರ ವಚನ ಸಂಶೋಧನಾ ಪೀಠದಲ್ಲಿ 10 ವಿದ್ಯಾರ್ಥಿಗಳು ಸಂಶೋಧನೆ ಮಾಡಿ PhD ಪದವಿಯನ್ನು ಪಡೆದಿರುತ್ತಾರೆ. ಡಾಕ್ಟರ್ ವಿಲಾಸವತಿ ಎಸ್. ಕುಮಾರ್ ಅವರ ಕಾರ್ಯದಕ್ಷತೆಗೆ ಹಿಡಿದ ಕನ್ನಡಿಯಾಗಿದೆ. ಡಾಕ್ಟರ್ ವಿಲಾಸವತಿ ಎಸ್. ಕುಮಾರ್ ಅವರಿಗೆ 2 ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಮತ್ತು ಅವರು 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು. ನನಗಿಂತ ಕಿರಿಯರಿಲ್ಲವೆಂಬ ಬಸವ ಬೆಳಗಿನ ಭಾವ ಅಕ್ಕನದು. ಕಳೆದೊಂದು ದಶಕದಿಂದ ಸುಮಾರು 900ಕ್ಕೂ ಹೆಚ್ಚು ಅರಿವಿನ ಮನೆ ಉಪನ್ಯಾಸಗಳನ್ನು ಆಯೋಜಿಸಿ ಯಶಸ್ವಿಯಾಗಿರುವುದು ಡಾಕ್ಟರ್ ವಿಲಾಸವತಿ ಎಸ್. ಕುಮಾರ್ ಅವರ ಕಾಯಕ ನಿಷ್ಠೆಗೆ ಸಾಕ್ಷಿಯಾಗಿದೆ. ನಮ್ಮ ಬಸವ ಸಮಿತಿಯ ವತಿಯಿಂದ ಅಭಿಮಾನದ ಸನ್ಮಾನ ಡಾಕ್ಟರ್ ವಿಲಾಸವತಿ ಎಸ್. ಕುಮಾರ್ ಅವರು. ಪೂರ್ವ ಪ್ರಸಂಗ ನಮ್ಮ ಅಧ್ಯಕ್ಷರಾದ ಶ್ರೀ ಅರವಿಂದ್ ಜತ್ತಿಯವರು ಅವರ ಅಕ್ಕನಿಗೆ
ಒಂದು ಪ್ರಶಸ್ತಿಯನ್ನು ನೀಡುತ್ತಿರುವಂತಹ ಒಂದು ಅಭಿಮಾನದ ಅಪೂರ್ವವಾದ ಪ್ರಸಂಗ. ಇದೀಗ ಕಲಾ ಸೇವಾ ಪ್ರಶಸ್ತಿ ಪ್ರದಾನ ಶ್ರೀ ಚ ಪಿ ಸೋಮಶೆಟ್ಟಿಯವರಿಗೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಶ್ರೀ ಕೆ ಮೋಹನ್ ದೇವ್ ಆಳ್ವಾರ್ ಅವರು ಅತ್ತಾವರ ಬೀಡು ಕೋಳೂರು ಗುತ್ತು ಶ್ರೀದೇವ ಆಳ್ವ ಹಾಗೂ ಕೊಡಮಾನ್ ಗುತ್ತು ಶ್ರೀಮತಿ ವಿಠಮ್ಮ ಆಳ್ವಾರ್ ಅವರ ಸಂಸ್ಮರಣೆಯಲ್ಲಿ ಸ್ಥಾಪಿಸಿರುವ ದತ್ತಿಯಿಂದ 1 ಲಕ್ಷ ರುಗಳನ್ನು ಈ ಒಂದು ಪ್ರಶಸ್ತಿಗಾಗಿ ನೀಡುತ್ತಿದ್ದಾರೆ. ಶ್ರೀ ಚ ಬಿ ಸೋಮಶೆಟ್ಟಿಯವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ನಮ್ಮ ಹಿರಿಯ ಉಪಾಧ್ಯಕ್ಷರು. ಇವರು ಬಹಳ ಸೃಜನಶೀಲರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ನಮ್ಮ ಒಂದು ಬಸವ ಸಮಿತಿಯಲ್ಲಿ. ಇದೀಗ ಅವರ ಪರಿಚಯವನ್ನು ನಮ್ಮ ಉಪಾಧ್ಯಕ್ಷರು ಮಾಡಿಕೊಡ್ತಾರೆ. ಚಂದ್ರಶೇಖರ ಭೀಮಣಪ್ಪ ಸೋಮಶೆಟ್ಟಿ ದಿನಾಂಕ 7/9/1948 ಕಲ್ಯಾಣ ಕರ್ನಾಟಕದ ಜಹೀರಾಬಾದ್ನ ಭೀಮಣಪ್ಪ ಸೋಮಶೆಟ್ಟಿ ಮತ್ತು ಶ್ರೀಮತಿ ಕಾಶಮ್ಮ ಸೋಮಶೆಟ್ಟಿ ದಂಪತಿಗಳ ಪುತ್ರರಾಗಿ ಜನಿಸಿದರು. ಚಿತ್ರಕಲಾ ಡಿಪ್ಲೊಮಾದಲ್ಲಿ ದ್ವಿತೀಯ ರ್ಯಾಂಕ್ನೊಂದಿಗೆ ಶಿಕ್ಷಣ ಪಡೆದು ಕಲಬುರಗಿಯ ಸಿ.ಜೆ.ಎಸ್. ಖಂಡೇರಾವ್ ಗುರುಗಳಿಂದ ಚಿತ್ರಕಲಾ ಅಭ್ಯಾಸದಲ್ಲಿ ಪರಿಣಿತಿ ಗಳಿಸಿದರು. ಬೀದರ್ ಜಿಲ್ಲೆಯ ದಿನಾಂಕ 6/2/25 ಪ್ರಥಮ ಹಾಗೂ ಏಕೈಕ ಚಿತ್ರಾಲಯ ಸ್ಥಾಪಿಸಿರುವ ಹೆಗ್ಗಳಿಕೆ ಶ್ರೀ ಸೋಮಶೆಟ್ಟಿಯವರಾಗಿದ್ದರು. ಬಸವಣ್ಣನವರ ಜೀವನ ಚರಿತ್ರೆ ಆಧರಿಸಿ 125 ಕಲಾಕೃತಿಗಳನ್ನು ಜಲವರ್ಣದಲ್ಲಿ ರಚಿಸಿ ತಮ್ಮ ಮನೆಯಲ್ಲಿಯೇ ಚಿತ್ರಾಲಯ ಸ್ಥಾಪಿಸಿ ಶರಣದ ಕೃತಿಗಳನ್ನು ಶುಲ್ಕರಹಿತವಾಗಿ ವೀಕ್ಷಿಸಲು ಅನುವು ಮಾಡಿಕೊಟ್ಟಿರುವುದು ಸೋಮಶೆಟ್ಟಿಯವರ ಕಲಾ ತಪಸ್ಸಿನ ಬಸವ ಕಾಯಕದ ಮಹತ್ವವನ್ನು ತಿಳಿಸುತ್ತದೆ. ಚಿತ್ರಕಲಾ ಹಾಗೂ ಸಾಂಸ್ಕೃತಿಕ ವಲಯದ ಚಟುವಟಿಕೆಗಳಿಗಾಗಿ ಬೀದರ್ನ ಸಿ.ಸಿ.ಬಿ. ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಪ್ರತಿಷ್ಠಾನದ ವತಿಯಿಂದ 124 ಕಲಾಕೃತಿಗಳನ್ನೊಳಗೊಂಡ ಶ್ರೀ ಗುರುಬಸವ ಚಿತ್ರಚರಿತ ಎಂಬ ಚಿತ್ರ ಸಂಪುಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ. 12ನೇ ಶತಮಾನದ 770 ಅಮರ ಗಣಗಳ ರೇಖಾಚಿತ್ರ ಮತ್ತು ಕಾಯಕದ ಮಾಹಿತಿ ನೀಡುವ ಅಮರ ಗಣಗಳ ಕಾಯಕ ಚಿತ್ರ ದರ್ಶನವೆಂಬ ಚಿತ್ರ ಸಂಪುಟದ ಏಕೈಕ ಕಲಾವಿದರಾಗಿರುವುದು ಅವರ ಕಲಾ ತಪಸ್ಸಿಗೆ ಸಾಕ್ಷಿ. 33 ವರ್ಷಗಳ ಚಿತ್ರ ಶಿಕ್ಷಕರಾಗಿ ಕಾಯಕ ಮಾಡಿ 50ಕ್ಕೂ ಹೆಚ್ಚು ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರದರ್ಶನಗಳಲ್ಲಿ ಪಾಲ್ಗೊಂಡಿರುವುದು ಅವರ ಹೆಗ್ಗಳಿಕೆ. ಶ್ರೀ ಸೋಮಶೆಟ್ಟಿಯವರ ಮಾರ್ಗದರ್ಶನದಲ್ಲಿ 45ಕ್ಕೂ ಹೆಚ್ಚು ಕಲಾವಿದರು ಚಿತ್ರಕಲೆಯಲ್ಲಿ ಪರಿಣಿತಿ ಪಡೆದಿದ್ದಾರೆ. 150 ಹೆಚ್ಚು ಕೃತಿಗಳಿಗೆ ಮುಖಪುಟ ಬರೆದಿದ್ದಾರೆ. ಇವರಿಂದ 200ಕ್ಕೂ ಹೆಚ್ಚು ಕಲಾಕೃತಿಗಳು ಅರಳಿ ಲೋಕಾರ್ಪಣೆಗೊಂಡಿವೆ. ಶ್ರೀ ಸೋಮಶೆಟ್ಟಿಯವರು ತಾವೇ ಮುಖ್ಯವಾಗಿ ಕಲಾಕೃತಿಗಳಲ್ಲಿ ಮರುಸೃಷ್ಟಿಗೊಂಡಿದ್ದಾರೆಂದರೆ ಉತ್ಪ್ರೇಕ್ಷೆಯ ಮಾತಲ್ಲ. ನಾನು ಚಿತ್ರಿಸುವುದೆಲ್ಲ ಬಸವಾದಿ ಶರಣರಿಗೆ ಸಮರ್ಪಣೆಯಾದರೆ ಅದೇ ಸಾರ್ಥಕ ಜೀವನ ಎನ್ನುವ ಪ್ರಾಮಾಣಿಕ ಬಸವ ಕಾಯಕ ಶ್ರೀಮತಿ ಶ್ರೀಯುತ ಸೋಮಶೆಟ್ಟಿಯವರದ್ದಾಗಿದೆ. ಬಸವ ಸಮಿತಿಯ ಅನುಭವ ಮಂಟಪದಲ್ಲಿ ಸಿದ್ಧಪಡಿಸುತ್ತಿರುವ ಡಿಜಿಟಲ್ ಗ್ರಂಥಾಲಯ ಮತ್ತು ಪ್ರದರ್ಶನಾಲಯದಲ್ಲಿ ಶ್ರೀಯುತರ ಆಯ್ದ 81 ಚಿತ್ರಗಳನ್ನು ವೀಕ್ಷಕರ ವೀಕ್ಷಣೆಗಾಗಿ ದಾಸೋಹ ವೇದಿಕೆ ಅಮೂಲ್ಯ 81 ಚಿತ್ರಗಳನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಈಗ ನಮ್ಮ ಡಿಜಿಟಲ್ ಗ್ರಂಥಾಲಯದಲ್ಲಿ ಅದು ಪ್ರದರ್ಶನಗೊಳ್ಳುತ್ತದೆ. ಅವರಿಗೆ ಸಮಿತಿಯ ಪರವಾಗಿ ಕೊಟ್ಟ ಕೃತಜ್ಞತೆಗಳು ಮತ್ತು ಅಭಿನಂದನೆ. ಮೂವರನ್ನು ಸನ್ಮಾನಿತರನ್ನು ಪರಿಚಯ ಮಾಡಿರುವಂತಹ ನಮ್ಮ ಹಿರಿಯ ಉಪಾಧ್ಯಕ್ಷರಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ
ಶ್ರೀ ಕೆ ಮೋಹನ್ ದೇವ್ ಆಳ್ವ ಅವರ ತಂದೆಯಿಂದ ಈ ಒಂದು ಪ್ರಶಸ್ತಿಯೊಂದಿಗೆ 1,00,000 ರೂಗಳನ್ನು ನೀಡುತ್ತಿದ್ದೇವೆ. ಸನ್ಮಾನಿತರ ಪರವಾಗಿ ಡಾಕ್ಟರ್ ಊಡೆ ಪಿ ಕೃಷ್ಣ, ಪ್ರಧಾನ ಕಾರ್ಯದರ್ಶಿಗಳು, ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆ, ಬೆಂಗಳೂರು, ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಮಸ್ಕಾರ. ವಿಶ್ವ ಬಸವ ಜಯಂತಿ 2026ರ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನನ್ನ ಬದುಕಿನ ಒಂದು ಅತ್ಯಂತ ಮುಖ್ಯವಾದಂಥ ದಿನ. ನನ್ನ ಕನಸು ಮನಸ್ಸಿನಲ್ಲೂ ಕೂಡ ಇಂತಹದೊಂದು ಅಭೂತಪೂರ್ವ ವಿಶಿಷ್ಟವಾದ ಪ್ರೀತಿಯ ಗೌರವ ಬಸವ ಸಮಿತಿಯಲ್ಲಿ, ಈ ಪ್ರಾಂಗಣದಲ್ಲಿ ಸಿಗುತ್ತೆ ಅಂತ ನಾನು ಎಂದೂ ಅಂದುಕೊಂಡಿರಲಿಲ್ಲ. ಕಾರಣ, ನನ್ನ ಪುಣ್ಯ ವಿಶೇಷ ಹಿರಿಯರಾದಂಥ KM ನಂಜಪ್ಪನವರು, ಅನ್ನದಾನ ಪುರಾಣಿಕರು, ಇಂಥ ಅನೇಕ ಶಿವಶರಣರ ಒಂದು ಆಶೀರ್ವಾದದಿಂದ ನಾನು ಬಸವ ತತ್ವ ವಿಚಾರಗಳಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶ ಆದದ್ದು. ಅವರು ನನ್ನನ್ನು ಇಲ್ಲಿ ಬಸವ ಸಮಿತಿಗೆ ಸದಸ್ಯನಾಗಿ ಕೂಡ ಸೇರಿಸಿದ್ದು ಒಂದು 40 ವರ್ಷದ ಹಿಂದಿನ ಒಂದು ವಿಚಾರ ಆದರೂ ಕೂಡ ನಾನು ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿ ಅವರ ಒಡನಾಟದಲ್ಲಿ ಕೂಡ ಈ ಹಿರಿಯರ ಜೊತೆಯಲ್ಲಿ ಇಟ್ಟುಕೊಂಡು ಜತ್ತಿಯವರ ಭಾಷಣಗಳನ್ನು ಕೇಳಿ, ಅವರ ಮಾತುಗಳನ್ನು ಕೇಳಿ ಪ್ರೇರಿತರಾಗಿದ್ದರು. ಜತ್ತಿಯವರಿಗಿದ್ದಂತಹ ಒಂದು ಪ್ರಾಮಾಣಿಕತೆ, ಬಸವ ತತ್ವವನ್ನು ಇಡೀ ವಿಶ್ವಕ್ಕೆ ಮುಟ್ಟಿಸಬೇಕು ಅನ್ನುವ ಒಂದು ದೊಡ್ಡ ದಿಟ್ಟತನ ಅವರಲ್ಲಿ ಏನಿತ್ತು. ಇವತ್ತು ಸ್ನೇಹಿತರೆ, ನಿಜಕ್ಕೂ ಪುಣ್ಯದ ದಿನ. ಅವರ ಮಗ ಮತ್ತು ಪುತ್ರಿ ಇಬ್ಬರೂ ಕೂಡ ಆ ಒಂದು ಅವರ ಕನಸನ್ನ ನನಸು ಮಾಡ್ತಾ ಇದ್ದಾರಲ್ಲ. ಇವತ್ತು ಪ್ರಾಯಶಃ ಜತ್ತಿಯವರೇನಾದ್ರೂ ಬರ್ತಿದ್ರೆ ಅವರು ತುಂಬಾ ಆನಂದ ಪಡ್ತಿದ್ರು ಅಂತ ನಾನು ಅನ್ಕೊಂಡಿದ್ದೆ. ಜತ್ತಿಯವರ 2 ಮುಖ ನಾನು ಕಂಡಿದ್ದು. ಒಂದು, ಅವರ ಸಾರ್ವಜನಿಕ ಬದುಕು ಎಲ್ಲಿಯವರೆಗೆ ಅವರನ್ನು ಕೊಂಡೊಯ್ತು ಅಂತ ಹೇಳಿದ್ರೆ ಈ ರಾಷ್ಟ್ರಪತಿಗಳಾದರು. ಅವರ ಇನ್ನೊಂದು ಮುಖ, ಅಧ್ಯಾತ್ಮದ ಮುಖ. ಬಸವ ತತ್ವಾದಿ ವಿಚಾರಗಳಲ್ಲಿ ನಿಷ್ಠೆ ಇಟ್ಟುಕೊಂಡು ಅದರಂತೆ ಬಾಡಿ ಬದುಕಿ ಅಷ್ಟೇ ವಿಶ್ವವಿಖ್ಯಾತರಾದಂತಹ ಜತ್ತಿಯವರು. ಅವರು ಬಸವ ಸಮಿತಿ ಎನ್ನುವಂತಹ ಒಂದು ಸಂಸ್ಥೆಯನ್ನ ಕೊಟ್ಟಿ ಮತ್ತು ನಾಡಿಗೆ ಮಾಡಿಕೊಟ್ಟಂತಹ ಸೇವೆ ಇದೆಯಲ್ಲ, ಅದನ್ನ ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಸವಣ್ಣ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು. ನನಗೆ ಅರಿವಿದೆ, ಆ ಘೋಷಣೆಗೆ ಕೂಡ ಮೂಲ ಕಾರಣ ಬಸವ ಸಮಿತಿ ಎನ್ನುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಂಸ್ಥೆ ಬಸವ ಸಮಿತಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಾನ್ಯ ಅರವಿಂದ್ ಜತ್ತಿ ಅವರನ್ನು ನಾನು ಸ್ತುತಿಸೋದಕ್ಕೆ ಇಷ್ಟಪಡೋಲ್ಲ, ಆದರೆ ಅವರು ಮಾಡಿರುವ ಕೆಲಸಗಳನ್ನ ನಾವು ಹೇಳದೆ ಹೋದರೆ ಎಲ್ಲ ನಮಗೆ ಆತ್ಮವಂಚನೆ ಮಾಡಿಕೊಂಡಂತಾಗ್ತದೆ. ನೋಡಿ, ಅವರೇ ಹೇಳಿದ್ರೆ 38 ವಿಶ್ವದ ವಿವಿಧ ಭಾಷೆಗಳಿಗೆ ಇವತ್ತು ವಚನ ಸಾಹಿತ್ಯ ಮತ್ತು ಬಸವ ತತ್ವಾದಿ ವಿಚಾರಗಳು ತರ್ಜಮೆಗೊಂಡು ಜನರಿಗೆ ಮುಟ್ತಾ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಲ್ಲ. ಅವರು ಮಾಡಿರುವಂತಹದ್ದು ಶಾಶ್ವತವಾದಂತಹ ಕೆಲಸ. ಅದು ನಿರಂತರವಾಗಿ ಅವರ ನಂತರ, ನಮ್ಮೆಲ್ಲರ ನಂತರವೂ ಉಳಿಯುವಂತಹ ಕೆಲಸ ಮಾನ್ಯ ಅರವಿಂದ್ ಜತ್ತಿಯವರು ಮಾಡಿದ್ದಾರೆ. ಅವರು ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನನ್ನ ಪುಣ್ಯ ವಿಶೇಷ ಅಕ್ಕ ಡಾಕ್ಟರ್ ವಿಲಾಸ್ ವತಿ
ಅವರಿಗೂ ಕೂಡ ಇಲ್ಲಿ ಗೌರವ ಆಗಿದೆ. ಅವರು ಕಲಬುರಗಿಯಲ್ಲಿ ಬಸವ ಕಲಬುರಗಿಯನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಬಸವಣ್ಣವರ ವಿಚಾರಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಅವರಿಗೆ ಮೂಲ ಪ್ರೇರಣೆ ಅವರ ತಂದೆಯವರು ಅಂತ ನಾನಾದ್ರೂ ಕೂಡ ಭಾವಿಸಿಕೊಂಡಿದ್ದೇನೆ. ಸ್ನೇಹಿತರೆ, ನಾನು ಮಾಡಿರುವ ಅಲ್ಪ ಸ್ವಲ್ಪ ಸಾಮಾಜಿಕ ಕೆಲಸಕ್ಕಾಗಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಬಸವ ಸಮಿತಿ ಕಂಡು ನನ್ನನ್ನು ಗೌರವಿಸಿದೆ. ನಾನು ಇದಕ್ಕೆ ಕೃತಜ್ಞನಾಗಿದ್ದೇನೆ ಅನ್ನುವಂಥ ಮಾತನ್ನ ಬಿಟ್ಟು ಏನು ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ಸ್ನೇಹಿತರೆ, ಬಸವಣ್ಣನವರು ಬರೀ ಕರ್ನಾಟಕಕ್ಕಷ್ಟೇ ಸಾಂಸ್ಕೃತಿಕ ನಾಯಕ ಅಲ್ಲ, ಅವರು ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದನ್ನು ನಾವು ನೆನಪಿಕೊಳ್ಳಬೇಕು. ಅವರ ಮಾನವೀಯತೆ, ಸಮಾನತೆಯ ವಿಚಾರ, ಅದರಲ್ಲೂ ಲಿಂಗ ಭೇದದ ವಿರುದ್ಧ ಅವರು ಮಾಡಿದಂತ ಹೋರಾಟಗಳು ಇವೆಲ್ಲವೂ ಕೂಡ ವಿಶ್ವ ಮಾನ್ಯವಾದಂತಹ ಮೌಲ್ಯಗಳು. ಎಲ್ಲಿಯವರೆಗೆ ವಿಶ್ವ ಇರ್ತದೆ, ಮನುಕುಲ ಇರ್ತದೆ, ಅಲ್ಲಿಯವರೆಗೆ ಬಸವಣ್ಣನವರ ತತ್ವಾದರ್ಶಗಳು ಜೀವಂತವಾಗಿರುತ್ತೆ ಅಂತ ಹೇಳಿ ನಾನು ಅದನ್ನು ಕೂಡ ಅಂದುಕೊಂಡಿದ್ದೇನೆ. ಸ್ನೇಹಿತರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ, ರಾಜಾ ರಾಮಮೋಹನ್ ರಾಯರನ್ನ ಕುರಿತು, ಅವರನ್ನ ಬಣ್ಣಿಸುವ, ಅವರ ಮಾಡಿದಂತ ಸಾಮಾಜಿಕ ಸುಧಾರಣೆ ಕೆಲಸಗಳನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಅದು ಬಸವಣ್ಣನವರಿಗೆ 100ಕ್ಕೆ 100 ಹೋಲುತ್ತೆ ಅಂತ ಹೇಳಿ ನಾನು ಕೂಡ ಅನ್ಕೊಂಡಿದ್ದೇನೆ. ಅವ್ರು ಹೇಳ್ತಾರೆ, he is a universal man in a universal procession. ವಿಶ್ವದ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಒಬ್ಬ ವಿಶ್ವ ಮಾನವನಾಗಿ ಕಾಣುವಂತಹವರು ಬಸವಣ್ಣನವರು. ನಾನು ಅವರ ಪದಗಳನ್ನು ನಾನು ಬಳಸ್ಕೊಂಡಿದ್ದೇನೆ. ಇಂತಹ ಒಬ್ಬ ಮಹಾನ್ ಚೇತನ ಬಸವಣ್ಣನವರು. ಅವರು ನಮ್ಮ ದೇಶದ, ನಮ್ಮ ಪ್ರಪಂಚದ ಜೀವಂತ ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ. ನಾವು ಸಾಕ್ಷಿ ಪ್ರಜ್ಞೆಯಾಗಿರೋದ್ರಿಂದಲೇ ಇವತ್ತಿನವರೆಗೂ ಕೂಡ ಲಕ್ಷಾಂತರ ಜನ ಎಲ್ಲ ಗಡಿ ಮೀರಿ, ಜಾತಿ ಮತ ಎಲ್ಲೆಗಳನ್ನ ಮೀರಿ ಬಸವಣ್ಣನವರು ಜನರು ಪ್ರಭಾವಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. 12ನೇ ಶತಮಾನದಲ್ಲಿ ಏನೇನೆಲ್ಲ ಸಾಮಾಜಿಕ ಪಿಡುಗುಗಳಿತ್ತು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ಜಾತೀಯತೆ ಇರಬಹುದು, ಮತೀಯತೆ ಇರಬಹುದು, ಎಲ್ಲದರ ಕಾರಣದಿಂದ ಆಗ್ತಾ ಇರುವಂತ ಅಸಮಾನತೆ ಇರಬಹುದು. ಮಹಾತ್ಮ ಗಾಂಧಿಯವರು ತಮ್ಮ ಇಡೀ ಬದುಕಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಯಲ್ಲಿ ಜನಗಳಲ್ಲಿ ಆಗ್ತಾ ಇರುವಂತಹ ಈ ಒಂದು ಅನ್ಯಾಯ, ಕೋಮು ಭೇದ ಆಗ್ತಾ ಇರ್ತಕ್ಕಂಥದ್ದು, ಕೋಮು ಸೌಹಾರ್ದತೆಗಾಗಿ ಅವರು ಹೋರಾಟಗಳನ್ನು ನಡೆಸಿದರು. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಅವರು ಹೋರಾಟಗಳನ್ನ ನಡೆಸಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, 1924ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಆಗ್ತದೆ. ಆದಂತ ಸಂದರ್ಭದಲ್ಲಿ ಗಾಂಧೀಜಿಗೆ ಅಲ್ಲಿಯ ಜನ, ಅಲ್ಲಿ ಎಲ್ಲ ಸಂಘಟಕರು ಹೇಳ್ತಾರೆ, ಬಸವಣ್ಣ ಎಂಬುವಂತಹ ವ್ಯಕ್ತಿ ನಮ್ಮ ನಾಡಿನಲ್ಲಿದ್ದರು, ಅವರು ಅಸ್ಪೃಶ್ಯತೆಯ ವಿರುದ್ಧ ನಿಮ್ಗಿಂತಲೂ ಮುಂಚೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಗಾಂಧೀಜಿಯವರ ಗಮನಕ್ಕೆ ತಂದಾಗ ಗಾಂಧೀಜಿಯವರು ನಿಜಕ್ಕೂ ಆಶ್ಚರ್ಯ ಪಡ್ತಾರೆ. ಇಂತಹ ಅದ್ಭುತ ಒಬ್ಬ ಸಂತರು ನಿಮ್ಮಲ್ಲಿ ಇದ್ದರಲ್ಲ ಅನ್ನುವಂತಹದ್ದನ್ನ ಗಾಂಧೀಜಿಯವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಕಾಲಕ್ಕೆ ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಸರಿಪಡಿಸಲಿಕ್ಕಾಗಿ ಎಲ್ಲರಿಗೆ ಬಗೆಯ ಈ ಮಹಾನ್ ವ್ಯಕ್ತಿಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸ್ನೇಹಿತರೆ, ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹದ್ದು ನಾವು ಏನಪ್ಪಾ ಅಂತಂದ್ರೆ, ಲಿಂಗ ತಾರತಮ್ಯ, ಆರ್ಥಿಕ ಒಂದು ಅಸಮಾನತೆ ಹಾಗೂ ತಂತ್ರಜ್ಞಾನದ ದುರುಪಯೋಗ, ಈ ಎಲ್ಲದಕ್ಕೂ ಕೂಡ ನಮಗೆ ಸಮಾಧಾನ ಇರ್ತಕ್ಕಂಥದ್ದು ಬುದ್ಧ, ಬಸವ, ಗಾಂಧಿ ಇವರುಗಳಲ್ಲಿ ಅನ್ನೋದನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಎಲ್ಲರೂ ಸಮಾನರು ಅನ್ನುವಂತಹ ಒಂದು ತತ್ವದ ಆದರ್ಶವನ್ನ ಜನ ಮುಂದೆ ಇಟ್ಟು ಅವರ ಬದುಕಿ ಕೂಡ ಹಾಗೆ ಇತ್ತು, ಹಾಗೆ ಬದುಕಿ ತೋರಿಸಿದಂತಹ ಎಲ್ಲ ಮಹಾನ್ ವ್ಯಕ್ತಿಗಳು. ಸ್ನೇಹಿತರೆ, ಕಾಯಕ ತತ್ವ ಅನ್ನುವಂಥದ್ದೇನಿದೆ, ಬಸವಣ್ಣನವರ ಕಾಯಕ ತತ್ವ, ಅದು ವಿಶ್ವದಲ್ಲೇ ಒಂದು ಅದ್ವಿತೀಯವಾದಂತಹ ಒಂದು ತತ್ವ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸಿಕೊಂಡಿದ್ದೇನೆ. ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ, ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅನ್ನುವಂತಹದ್ದನ್ನ ಏನ್ ಕುವೆಂಪು ಅವರು ಹೇಳಿದ್ರು, ಅದನ್ನ ಆಗಲೇ ಬಸವಣ್ಣನವರು ನಮಗೆಲ್ಲ ತಿಳಿಯಪಡಿಸಿದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ನೇಹಿತರೆ, ಇವತ್ತು ಮಹಾತ್ಮ ಗಾಂಧಿಯವರು ಕೂಡ ಅದೇ ಹೇಳಿದ್ರು,
ಇಂಡಸ್ಟ್ರಿಯಲೈಸೇಷನ್, ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಜನರ ಕೆಲಸಗಳನ್ನ ಕಿತ್ಕೊಳ್ಬಾರ್ದು. ಈ ಯಂತ್ರಗಳು ಮನುಷ್ಯನ ಕೆಲಸಗಳನ್ನ ಕಿತ್ಕೊಂಡು ಅವನ ಬದುಕನ್ನ ಹಾಳು ಮಾಡಬಾರದು. ನಮಗೆ ತಾಂತ್ರಿಕತೆ ಬೇಕು, ವಿಜ್ಞಾನ ಬೇಕು, ಎಲ್ಲವೂ ಬೇಕು. ಆದರೆ ಮನುಷ್ಯ ನೆಮ್ಮದಿಯಾಗಿ ಶಾಂತಿಯಾಗಿ ಸಮಾಜದಲ್ಲಿ ಬದುಕುವ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ದೊಡ್ಡ ದಾಳಿನೇ ನಡೀತಾ ಇದೆ. ಇದು ನಮ್ಮ ಕೆಲಸದ ಗುಣಮಟ್ಟವನ್ನ ಹೆಚ್ಚಿಸಲಿಕ್ಕೆ ಆಗಬೇಕೇ ವಿನಾಯಿಸಿ ನಮ್ಮ ಕೆಲಸಗಾರರ ಮೌಲ್ಯವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆಗಬಾರದು. ಆ ನಿಟ್ಟಿನಲ್ಲಿ ನಮಗೆ ಬಸವ ತತ್ವ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು, ಮತ್ತೊಂದು ತತ್ವ ದಾಸೋಹ ತತ್ವ. ಅದನ್ನೇ ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದರು, ಕಾನ್ಸೆಪ್ಟ್ ಆಫ್ ಟ್ರಸ್ಟಿಶಿಪ್. ನಾವೆಲ್ಲರೂ ನಮ್ಮ ಶಕ್ತಿಯಾನುಸಾರ ದುಡಿಯೋಣ, ದುಡಿದು ನಾವು ಗಳಿಸೋಣ. ನಮ್ಮ ಸಂತೋಷ ಹೆಗಡೆ ಅವರು ಹೇಳಿದಾಗೆ ನ್ಯಾಯಯುತವಾಗಿ ಗಳಿಸೋಣ. ಗಳಿಸಿದ್ರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸೋಣ, ತಪ್ಪೇನಿಲ್ಲ ಅದರಲ್ಲಿ. ನಾವು ದುಡಿದಿದ್ರಲ್ಲಿ ನಾವು ಬದುಕಬೇಕು, ನಮಗೆ ಬೇಕಾದ್ದನ್ನು ನಾವು ಪಡಿಬೇಕು. ಆದರೆ ಹೆಚ್ಚುವರಿಯ ಸಂಪಾದನೆ ಏನು ನಮ್ಮಲ್ಲಿ ಇರ್ತದೆ, ಹೆಚ್ಚುವರಿ ಆಸ್ತಿ ನಾವೇನು ಶೇಖರಿಸ್ತೇವೆ, ಅದನ್ನ ನಾವು ಸಮಾಜದ ಆಸ್ತಿ ಎನ್ನುವಂತ ಭಾವನೆ ಇಟ್ಕೊಂಡು ನಾವು ಬದುಕಬೇಕು. ಆ ರೀತಿಯಾಗಿ ಸಮಾಜಕ್ಕೆ ವಿನಿಯೋಗಿಸುವ ಕೆಲಸ ಮಾಡಬೇಕು, ಸಮಯಕ್ಕೆ ದಾಸೋಹ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದನ್ನ ಬಸವಣ್ಣವರು, ಗಾಂಧಿಯವರೆಲ್ಲ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಒಟ್ಟಾರೆ ನಮಗೆ ಬಸವಣ್ಣವ್ರು ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ, ಈ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಅವನಲ್ಲೂ ಚೇತನ ಇದೆ. ಅವನು ಒಬ್ಬ ಮನುಷ್ಯ, ಅವನು ಮನುಷ್ಯನಾಗಿ ಬಾಳುವ ಎಲ್ಲ ಹಕ್ಕುಗಳು ಅವನಿಗಿದೆ, ಅವನಲ್ಲಿ ದೈವತ್ವ ಇದೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಂತ ಮಹಾನ್ ಬಸವಣ್ಣನವರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೈ ಮುಗಿದು ಅವರ ನೆನಪಿಗೆ ಶರಣು ಹೇಳೋಣ. ಮತ್ತೊಮ್ಮೆ ನಾನು ಇಡೀ ಜೊತೆಯವರಾದಿಯಾಗಿ ಇಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಎಲ್ಲ ಹಿರಿಯರಿಗೆ ನಾನು ಶರಣ ನಮಸ್ಕಾರ. ಈ ಮುಖ ಕೂಡಿ ಕೃಷ್ಣ ಅವರು ನಾನು ಮಾಡಿದ ಅಲ್ಪ ಸೇವೆ ಅಂತ ಹೇಳಿ ಏನು ಮಾಡಿದ್ದಾರೆ ಅನ್ನೋದು ಅವರಲ್ಲಿರ್ತಕ್ಕಂಥ 16,000 ವಿದ್ಯಾರ್ಥಿಗಳಲ್ಲಿ 22 ವಿದ್ಯಾಸಂಸ್ಥೆಗಳಿವೆ, ಮೈಸೂರಿನಲ್ಲಿ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ 22 ಬಸವ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿದ್ದೇನೆ. ಮಾಡಿಲ್ಲ ಒಂದಲ್ಲ ಎರಡಲ್ಲ 22 ಒಟ್ಟಾರೆ 16,000 ವಿದ್ಯಾರ್ಥಿಗಳಿಗೂ ಕೂಡ ಬಸವ ತತ್ವವನ್ನು ಬಿತ್ತುವ ಪ್ರಯತ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಸಣ್ಣ ಕಾಯಕ ದಾಸೋಹ ಎಂಬ ಅದ್ವಿತೀಯ ತತ್ವಗಳನ್ನು ನೀಡಿದಂತಹ ಅಣ್ಣ ಬಸವಣ್ಣನವರು ಜಗತ್ತಿನ ಸಾಂಸ್ಕೃತಿಕ ನಾಯಕ ಎಂದು ಬಣ್ಣಿಸುತ್ತಾ ಮಾತನಾಡಿದಂತಹ ಡಾಕ್ಟರ್ ಕೂಡೆ ಪಿ ಕೃಷ್ಣನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಬಸವ ಸಮಿತಿಯ 15 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ಅದಕ್ಕೂ ಮುಂಚೆ ಅಕ್ಕನವರಾದ ನಮ್ಮ ಡಾಕ್ಟರ್ ವಿಲಾಸವತಿ ಎಸ್ ಕುಂಭಾರ್ ಅವರು ವೇದಿಕೆಯನ್ನು ಕುರಿತು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾರೆ. ವೇದಿಕೆ ಮೇಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆಗೆ ಬಂದಂಥ ಎಲ್ಲ ಬಸವಾಭಿಮಾನಿಗಳು ಎಲ್ಲರಿಗೂ ಶರಣು. ಈ ಒಂದು ಬಸವ ಸಮಿತಿ ನಮ್ಮ ತಂದೆಯವರಾದ ಬಿಡಿ ಜತೆಯವರು ಸ್ಥಾಪನೆ ಮಾಡಿದರು. ಆದರೆ ಆ ಸ್ಥಾಪನೆ ಆದ ನಂತರ ಅವರು ಎಷ್ಟು ದಿವಸ ಕೆಲಸ ಮಾಡಿದ್ರು ಅದು ತಮಗೆಲ್ಲರಿಗೂ ಗೊತ್ತಿದೆ. ನಂತರ ಅವರು ಲಿಂಗೈಕ್ಯರಾದ ಮೇಲೆ ನಮ್ಮ ಬೆಂಗಳೂರು ಬಸವ ಸಮಿತಿ ಅಂತೂ ಬೇಕಾದಷ್ಟು ಬೆಳೆದು ನಿಂತಿತ್ತು. ಆದರೆ ಈ ಸಮಯದಲ್ಲಿ ವಿಶ್ವನಾಥ ರೆಡ್ಡಿ ಮೊದ್ನಾಳವರನ್ನು ನಾನು ನೆನೆಸ್ಕೋಬೇಕಾಗ್ತದೆ. ಯಾಕಂದರೆ ನಮ್ಮ ತಂದೆಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಬಸವ ಸಮಿತಿಯಲ್ಲಿ ಕೆಲಸ ಮಾಡಿದ್ದು ನನಗೆ ನೆನಪಿದೆ. ಅವರಾಗಿಯೇ ಬಂದು 30 ವರ್ಷಗಳ ಹಿಂದೆ ನನ್ನ ಕಲಬುರಗಿಗೆ ಬಂದುಬಿಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ನಾನು ಬೇಡ ಅಂದರೂ ಕೂಡ ಅವರು ನನ್ನನ್ನು ಅಧ್ಯಕ್ಷರನ್ನಾಗಿ ಅಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದರು. ಬ್ರ್ಯಾಂಚ್ ಓಪನ್ ಮಾಡಿದಾಗ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಯಾವ ಸ್ಥಳ ಇರಲಿಲ್ಲ,
ಯಾವುದೂ ಅಲ್ಲಿ ಇರಲಿಲ್ಲ. ನಮ್ಮದೇ ಆದ ಒಂದು ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭ ಮಾಡಿದ ಆ ಕಲಬುರಗಿ ಬಸವ ಸಮಿತಿ ಇವತ್ತು ಬೃಹತ್ತಾಗಿ ಬೆಳೆದು ನಿಂತಿದೆ. ಒಂದಲ್ಲ ಎರಡಲ್ಲ, ಈಗಾಗಲೇ ಹೇಳಿದ ಹಾಗೆ ನಾವು ಮೊಟ್ಟ ಮೊದಲಿಗೆ ಈ ಮಾಡಿದ ಕಾರ್ಯ ಅಂದರೆ 36 ಕಾಯಕ ಶರಣರ ಎಲ್ಲರನ್ನು ಒಗ್ಗೂಡಿಸಿ ಆ ಕಾರ್ಯಕ್ರಮವನ್ನು ಬಸವ ಜಯಂತಿಯ ಮುಖಾಂತರ ಹೊರಗೆ ತಂದು ಆ 36 ಸಮಾಜಗಳನ್ನು ನಮ್ಮ ಬಸವ ಸಮಿತಿಯಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟು ಬಸವ ಜಯಂತಿ ಒಂದೇ ಬಸವ ಜಯಂತಿಯನ್ನು ನಾವು ಮಾಡಿದ್ದು ಅಂದರೆ ನನಗೆ ಅಭಿಮಾನದಿಂದ ಹೇಳ್ತೀನಿ. ಎಲ್ಲಿ ಮಾಡಿರಲಿಲ್ಲ ಅಲ್ಲಿ ಒಂದು ಬಸವ ಸಮಿತಿ ನಮ್ಮ ಕೆಲಸ ಮಾಡಿದೆ. ಇದೇ ರೀತಿ ಮುಂದುವರಿತಾ ಅನುಭವ ಮಂಟ 6 ಕೋಟಿಯಲ್ಲಿ ಅನುಭವ ಮಂಟಪ ಕೂಡ ಅಲ್ಲಿ ತಯಾರಾಗಿದೆ. ಅದು ಅಲ್ಲದೆ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವಾರ ತಾವು ಕೂಡ ನೋಡಿರ್ಬೋದು. ಎಷ್ಟೋ ಜನ ಆನ್ಲೈನ್ ಮೇಲೆ ಅಲ್ಲಿ ಪ್ರತಿ ವಾರ ಕೂಡ ಕಾರ್ಯಕ್ರಮ ನಡೀತವೆ. ಹಕ್ಕಗಳ ಸಮ್ಮೇಳನ 16 ಹಕ್ಕಗಳ ಸಮ್ಮೇಳನ ನಡೆದಿದೆ. ಮತ್ತು 1 ತಿಂಗಳು ಪ್ರವಚನ ಒಳ್ಳೆ ಈ ಸಲ ಕೂಡ ಪ್ರಭುಲಿಂಗಲ್ಲಿ ಇದೆ. 1 ತಿಂಗಳು ಪ್ರತಿ ದಿವಸ 1200ರಿಂದ 1400 ಜನ ನಮ್ಮಲ್ಲಿ ಬರ್ತಾ ಇರ್ತಾರೆ. ಪ್ರಸಾದ ಕೂಡ ಸತತವಾಗಿ ನಡೀತಾ ಇರ್ತದೆ. ಇದೇ ರೀತಿ ನಾವು ಮಾಡಿದ ಕಾರ್ಯವನ್ನು ಈ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅದನ್ನು ನೋಡಿ ನಿಮಗೆ ಕೊಡಬೇಕು ಅಂತ ನನಗೆ ಫೋನ್ ಮಾಡಿ ಬೇಡ ಅಂದರೂ ಕೂಡ ನಾನು ಇದಕ್ಕೆ ಬಾಧ್ಯ ಅಂತ ಹೇಳಿ ನನಗೆ ಈ ಸನ್ಮಾನ ಮಾಡಿದ್ದಾರೆ. ಇವತ್ತು ನಮ್ಮ ತಂದೆಯವರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಬಸವಣ್ಣನವರ ಆಶೀರ್ವಾದ ಇರೋದರಿಂದ ಈ ಒಂದು ಪ್ರಶಸ್ತಿ ನಮಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಎಲ್ಲರಿಗೂ ಶರಣು. ಇದುವರೆಗೂ ಮಾತನಾಡಿದಂತಹ ಡಾಕ್ಟರ್ ವಿಲಾಸವತಿ ಅಕ್ಕನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಮನೆಯೊಳಗಣ ಪರಿಮಳದಂತಿದ್ದಿತ್ತು.
ಮನೆಯೊಳಗಣ ಪರಿಮಳದಂತಿತ್ತು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕನ್ಯೆಯ ಸ್ನೇಹದಂತಿತ್ತು.